ಎನ್ ಶಿವಣ್ಣ ಅವರ 77ನೇ ಹುಟ್ಟುಹಬ್ಬದ ಅಂಗವಾಗಿ ವಾಸವಿ ಶಿಲ್ಪ ಶಾಲೆಯಲ್ಲಿ ಅನ್ನದಾನ ಕಾರ್ಯಕ್ರಮ. ರಾಜ್ಯ ಸಂಚಾಲಕರು ಹಾಗೂ ಬಹುಜನ ನಾಯಕರಾದ ಎನ್ ಶಿವಣ್ಣ ಅವರ 77ನೇ ಹುಟ್ಟುಹಬ್ಬದ ಅಂಗವಾಗಿ ವಾಸವಿ ಶಿಲ್ಪ ಶಾಲೆಯಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ವಿಜಯ ನರಸಿಂಹ ಅವರ ತಂಡದ ವತಿಯಿಂದ ನಗರ ಸಮಿತಿಯವರು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಶಿಲ್ಪ ಶಾಲೆಯ ಮುಖ್ಯಸ್ಥರಾದ ನರಸಿಂಹಪ್ಪ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಘು, ನಗರ ಸಮಿತಿಯ ಅಧ್ಯಕ್ಷ ರವಿಕುಮಾರ್, ಏಸು, ಗೌಡ, ಮಂಜುನಾಥ್, ಸುಬ್ರಮಣಿ, ಜಗ್ಗು, ನರಸಿಂಹ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶಿವಣ್ಣನವರ 77ನೇ ಜನ್ಮದಿನದ ಕಾರ್ಯಕ್ರಮವನ್ನು ನಗರ ಶಾಖೆ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಅವರು ವಿದ್ಯಾರ್ಥಿ ದಶೆಯಲ್ಲೇ ಅನೇಕ ಹೋರಾಟಗಳನ್ನು ಮಾಡಿ ತನಗೆ ಬಂದಿರತಕ್ಕಂತಹ ಸರ್ಕಾರಿ ಉದ್ಯೋಗವನ್ನು ಕೂಡ ತ್ಯಾಗ ಮಾಡಿ ದಲಿತರಿಗಾಗಿ, ಹಿಂದುಳಿದ ವರ್ಗಗಳಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಅನೇಕ ಹೋರಾಟಗಳನ್ನು ಮಾಡಿ ಮತ್ತು ಕಂಬಾಳಪಲ್ಲಿ ಹಾಗೂ ಬಿಲಾಂಡಲ್ಲಿ ಹೋರಾಟದಲ್ಲಿ ಮುಂಚೂಣಿ ವಹಿಸಿಕೊಂಡು ಕಂಬಾಳಪಲ್ಲಿ ಅವರಿಗೆ ಅನೇಕ ಸಹಾಯ ಮಾಡಿ ಅವರಿಗೆ ಒಂದು ಲೇಔಟನ್ನು ಮಾಡಿ ಅವ್ರಿಗೊಂದು ಇದನ್ನು ಮಾಡಿದ್ದಾರೆ. ಆದರೆ ಇಂತಹ ವ್ಯಕ್ತಿಯನ್ನು ನಾವು ಕಳ್ಕೊಂಡು ತುಂಬ ನೋವಿನಲ್ಲಿದ್ದೀವಿ. ಆದರೆ ಅವರ ಜಯಂತಿಯನ್ನು ಪ್ರತಿ ವರ್ಷವೂ ಕರ್ನಾಟಕ ಸಂಘರ್ಷ ಸಮಿತಿಯಿಂದ ಮಾಡ್ತಾನೇ ಇದ್ದೀವಿ. ಇನ್ನು ಮುಂದೇನೂ ಮಾಡ್ತೀವಿ. ಇದೇ ರೀತಿ ಎಲ್ಲ ಶಾಲೆಗಳಿಗೆ ಏನು ಅನಾಥಾಶ್ರಮಗಳಿಗೆ ಏನಿದೆ ಅವಾಗೆಲ್ಲ ನಾವು ಸೌಲಭ್ಯವನ್ನು ಒದಗಿಸ್ತೀವಿ ಅಂತ ಈ ಮೂಲಕ ಹೇಳ್ತಾರೆ. ಮಾತನ್ನು ನಮ್ಮ ಗ್ರೇಟ್ ಶಿವಣ್ಣವರ ಆಗಿರ್ತಕ್ಕಂಥ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಅವರ ಸ್ನೇಹಿತರು ಮತ್ತು ಬಳಗ ಟೀಮ್ ಎಲ್ಲ ಬಂದು ಈ ಆಶ್ರಮದ ವಿಜಯ ನರಸಿಂಹ ಅವರ ಟೀಮ್ನಿಂದ ಎಲ್ಲ ಬಂದು ಇಲ್ಲಿ ಆ ನಾಯಕರ ಒಂದು ಹೆಸರಿನಲ್ಲಿ ಜನ್ಮದಿನದ ಪ್ರಯುಕ್ತ ಆಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡಿ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಅವರ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಶ್ಲಾಘನೀಯ. ಅವರು ಎಲ್ಲೇ ಇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಒಂದು 2 ನಿಮಿಷ ಮೌನ ಆಚರಣೆ ಮಾಡ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಂತೇಳಿ ಮೌನ ಮಾಡಬೇಕು. ಕಣ್ಣು ಮುಚ್ಚೆಲ್ಲ. ಓಂ ಶಾಂತಿ. ಏನು ಧೀಮಂತ ನಾಯಕರಾಗಿರ್ತಕ್ಕಂಥ ಎಸ್ ಶಿವಣ್ಣನವರು ನಿಜವಾಗ್ಲೂ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡು ಇಡೀ ರಾಜ್ಯದಲ್ಲ ಭಾರತಕ್ಕೆ ಹೆಸರುವಾಸಿ ತಂದಿರತಕ್ಕಂಥ ಮನುಷ್ಯ. ಅಂತ ಮನುಷ್ಯ ನಮ್ಮನ್ನು ಆಗಲಿ ಇವತ್ತಿಗೆ 77ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮತ್ತೆ ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ವಿಜಯ ನರಸಿಂಹರವರ ಒಂದು ಟೀಮಿನಿಂದ ಇಂಥ ಕಾರ್ಯಕ್ರಮಗಳನ್ನು ಎಲ್ಲ ಬಡ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಈ ರೀತಿ ಕೇಕ್ ಕಟ್ ಮಾಡೋ ಮುಖಾಂತರ ಮತ್ತು ಬುಕ್ಸು, ಪೆನ್ನುಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಅಲ್ಲ, ಇಡೀ ವರ್ಷ ಉದ್ದಕ್ಕೂ ಅವರ ಹೆಸರಿನಲ್ಲಿ ಇವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾನೇ ಇದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ. ಇವರಿಗೆ ಮತ್ತು ಅವ್ರ ಟೀಮ್ಗೆ ಈ ನಮ್ಮ ಆಶ್ರಮದ ವತಿಯಿಂದ ಶುಭವಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಜೋರಾಗಿ ಚಪ್ಪಾಳೆ ಅವರಿಗೆ.